ಹೈಕಮಾಂಡ್ ಏನಾದ್ರು ನಿಮ್ಮನ್ನೇ ಸೂಚನೆ ಕೊಟ್ಟರೆ ಸ್ಪರ್ಧೆ ಮಾಡ್ತೀರಾ? ನೋಡಿ, ಇವತ್ತು ನಾನು ಸ್ಪರ್ಧೆ ಮಾಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾನಿಲ್ಲಿ ಬಂದಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಬಹುಶಃ ಈ ರಾಜ್ಯದ ಇತಿಹಾಸ ತೆಗೆದು ನೋಡಿದಾಗ ಸಾಕಷ್ಟು ಜನ ತಂದೆಗಳು ಏನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕ್ಷೇತ್ರ ಅವರ ಮಕ್ಕಳಿಗೆ ಬಿಟ್ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಯಾರೂ ಕೂಡ ಆಕ್ಷೇಪಣೆ ವ್ಯಕ್ತಪಡಿಸಿಲ್ಲ. ಆದರೆ ಬಹುಶಃ ನನ್ನ ವಿಚಾರದಲ್ಲಿ ಅದು ಬೇರೆ ರೀತಿ ವಿಷಯಗಳು ಹರಿದಾಡುತ್ತೆ. ನಾನು ಕೂಡ ಭಾಳ ಮನಸ್ಸಿನಲ್ಲಿ ನಾನು ನಾಳೆನೇ ಶಾಸಕನಾಗಬೇಕು, ವಿಧಾನಸೌಧ ಮೆಟ್ಲತ್ತಬೇಕು ಅಂತಕ್ಕಂಥ ನಿರೀಕ್ಷೆಗಳು ಇಟ್ಕೊಂಡು ನಾನು ಕೆಲಸ ಮಾಡ್ತಾಯಿಲ್ಲ. ನನ್ನ ನಿರೀಕ್ಷೆ ಒಂದೇ, ನನ್ನ ಕನಸು ಒಂದೇ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೋರಾಟದ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟು ಬೆಳೆಸಿದ್ದಾರೆ. ಅದನ್ನು ಅತ್ಯಂತ ಸಾಮರ್ಥ್ಯದಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ನಾಯಕತ್ವದಡಿ ಲಕ್ಷಾಂತರ ನಮ್ಮ ಪಕ್ಷದ ಕಾರ್ಯಕರ್ತರ ಶ್ರಮದಿಂದ ಇವತ್ತಿಗೂ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲವನ್ನು ನಾನು ಗಮನದಲ್ಲಿಟ್ಕೊಂಡು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ತಳಮಟ್ಟದ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಕೆಲಸ ಪ್ರಾರಂಭ ಮಾಡಿದ್ದೀನಿ. ನಾನು ಶಾಸಕನಾಗಬೇಕು ಅಂತಕ್ಕಂಥದ್ದಾಗಲಿ ಅಥವಾ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಯಾವ ರೀತಿ ನನ್ನ ಮೇಲೆ ಒತ್ತಡಗಳು ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಏರಿದ್ರು, ಇಲ್ಲ ನಿಖಿಲ್ ಅವರು ರಾಜಕೀಯದ ಷಡ್ಯಂತ್ರಕ್ಕೆ ಬಲಿಯಾದರೆ ಹೊರತುಪಡಿಸಿ ರಾಜ್ಯದ ಜನತೆ ಆಗಲಿ ಜಿಲ್ಲೆಯ ಜನತೆ ತಿರಸ್ಕಾರ ಮಾಡಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನನ್ನ ಮೇಲೆ ಒತ್ತಡಗಳು ಏರಿದ್ರು. ಆದರೆ ಈಗ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಸೂಕ್ತ ಸಮಯ ಅಲ್ಲ. ನಾನು ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಒಡನಾಟವನ್ನು ಬೆಳೆಸ್ಕೊಳ್ಬೇಕು ಇಡೀ ರಾಜ್ಯಾದ್ಯಂತ ಅಂತಕ್ಕಂಥ ಅಪೇಕ್ಷೆಯಿಂದ ನಾನು ಕೆಲಸ ಪ್ರಾರಂಭ ಮಾಡಿದ್ದೀನಿ. ಇಲ್ಲೂ ಕೂಡ ಅದನ್ನು ಹೇಳ್ತೇನೆ, ನಾನು ಯಾವುದೇ ಆಕಾಂಕ್ಷಿನೂ ಅಲ್ಲ, ನನಗೆ ಯಾವುದೇ ಅಪೇಕ್ಷೆಗಳು ಇಲ್ಲ. ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಡ್ತೀರಾ ಸರ್? ಆ ಥರ ಏನಾದರೂ ಅವಕಾಶ ಬಂದರೆ ಅಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಈಗ ನಾನು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಬಟ್ ಜನತಾದಳ ಪಕ್ಷದ ಚಿಹ್ನೆ ಅಡಿ ಏನಾದರೂ ತೀರ್ಮಾನ ಏನಾದರೂ ಆಗುತ್ತೆ ಅಂತಕ್ಕಂಥದ್ದಾದರೆ 100ಕ್ಕೆ 100 ಯಾರಾದರೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಕುಮಾರಸ್ವಾಮಿ ಅವರು